ಗುರು ರೋಡ್ ನೋಡಿ ಗುರು ಯಾವ ಥರ ಇದೆ ಒಳಗಡೆ ಫುಲ್ಲು ಬುಡ್ದೆ ರೋಡು. ನಮ್ಮ ಅಲ್ಟ್ರಾ ಗಾಡಿ ಯಾವ ಥರ ತೋರಿಸ್ತೀನಿ. ಫಸ್ಟ್ ಟೈಮ್ ಅಲ್ಟ್ರಾ ಗಾಡಿ ಓಡಿಸ್ತಾ ಇರೋದು ನಾನು. ನಮ್ಮ ರಾಜ ಒಲೆಗೆ ಇವತ್ತು ರೆಸ್ಟ್ ಕೊಡ್ತಾ ಇದ್ದೀನಿ. ಗುರು ನಮ್ಮ ಗಾಡಿ ಲೋಡಿಂಗ್ ಆಗ್ತಾ ಇರೋದು ಎಲ್ಲಿಗಂದರೆ ಈರೋಡ್ಗೆ, ತಮಿಳ್ನಾಡಿಗೆ. ಗುರು ನೋಡಿ ಯಾಕೆ ಜಾಮ್ ಅಂದ್ಕೊಂಡಿದ್ರೆ ಯಾರೋ ಕೆರೆ ಒಳಗಡೆ ಬಿದ್ದಾಗ್ಬಿಟ್ಟಿದಾರಂತೆ, ಯಾರೋ ಸತ್ತೋಗಿದಾರಂತೆ. ಅದಕ್ಕೆ ರೋಡ್ ಫುಲ್ ಜಾಮ್ ಆಗಿದೆ ಗುರು. ಇಲ್ಲಿ ನೋ ಎಂಟ್ರಿ ಅಂತ ಗಾಡಿ ಸೈಡ್ಗೆ ಹಾಕಿದ್ದಾರೆ. ಇನ್ನು ಟೈಮು 10 ಗಂಟೆ ಆಗಿದೆ. ಈಗ ಇನ್ನೂ 1 ಅವರ್ ಕಾಯ್ಬೇಕಿಲ್ಲಿ. ಹಾಯ್ ಎಲ್ಲರೂ ನಮಸ್ಕಾರ ಗುರು, ನಾನು ನಿಮ್ಮ ನಾಗ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ಟ್ಸ್ ಟ್ರಕ್ ಬ್ಲಾಗ್ಸ್. ಗುರು ನಾನೀಗ ವೈಟ್ ಫೀಲ್ಡ್ ಬಂದಿದ್ದೀನಿ ಲೋಡಿಂಗ್ ಮಾಡೋಕ್ಕೆ. ಆದರೆ ಯಾವ ಗಾಡಿ ಅಂದರೆ ನೋಡ್ಬೋದು, ಟಾಟಾ ಆಲ್ಟಾ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ 4 ಗಂಟೆ ಲೋಡ್ ಮಾಡ್ತೀವಿ ಅಂತ ಫೋನ್ ಮಾಡಿದ್ರು. ನಾವು ಬರೋದು 5:05 ಆಗಿದೆ ಗುರು. ಮುಂದೆಗಡೆ ಒಂದು ಗಾಡಿ ಇದೆ, ಆ ಗಾಡಿಯಿಂದ ನಮ್ಮ ಗಾಡಿಗೆ ಶಿಫ್ಟ್ ಮಾಡ್ತಾರಂತೆ. ನೋಡಿ ಮುಂದೆಗಡೆ ಟ್ರೈಲರ್ ಇದೆ, ಆ ಗಾಡಿಯಲ್ಲಿರೋ ಮೆಟ್ರಲ್ಲು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರಂತೆ. ಆದರೆ 9 ಬಾಕ್ಸ್ ಲೋಡ್ ಮಾಡ್ತಾರಂತೆ. ನೋಡಲ್ಲ ಗಾಡೀಲಿ 20 ಬಾಕ್ಸ್ ಇದೆ. ಅದು ಯಾವ ಥರ ಬಾಕ್ಸ್ ಅಂದರೆ ಅದೇನೋ ಸೋಲಾರು ಐಟಮ್ ಅಂತ ಗುರು. ಮನೆಗಳ ಮೇಲೆ ಸೋಲಾರ್ ಹಾಕ್ತಾರಲ್ಲ, ಆ ಥರ ಐಟಮ್ ಅಂತ ಹೇಳಿದ್ದಾರೆ. ನಮಗೂ ಗೊತ್ತಿಲ್ಲ. ಕ್ರೈನೆಲ್ಲ ಪಾಪ ಕ್ರೈನ್ ಬೆಳಗ್ಗೆ 3 ಗಂಟೆಗೆ ಬಂದ್ರಂತೆ. ಅವ್ನು ಜಸ್ಟ್ ಇವಾಗ ತಾನು ಬಂದಿದ್ದಾನೆ ಆ ಲಾರಿಯವರು. ನಮ್ಮ ಅಲ್ಟ್ರಾ ಗಾಡಿ ಯಾವ ಥರ ತೋರಿಸ್ತೀನಿ. ಫಸ್ಟ್ ಟೈಮ್ ಅಲ್ಟ್ರಾ ಗಾಡಿ ಓಡಿಸ್ತಾ ಇರೋದು ನಾನು. ನಮ್ಮ ರಾಜ ಒಲೆಗೆ ಇವತ್ತು ರೆಸ್ಟ್ ಕೊಡ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಅಲ್ಟ್ರಾ. ಗುರು ನೋಡಿ ಕಂಪ್ನಿ ಯಾವ ಥರ ಇದೆ. ಇದು ಫುಲ್ಲು ದೊಡ್ಡ ಗ್ಲಾಸ್ ಕಂಪ್ನಿ ಗುರು. ಇದು ಫುಲ್ಲು ಗ್ಲಾಸಲ್ಲೇ ಇದು ಮಾಡಿದ್ದಾರೆ. ಕಂಪ್ನಿ ಅನ್ನೋದು ಗೊತ್ತಾಗಲ್ಲ, ಸೇಮ್ ಒಂಥರ ಹಾಸ್ಪಿಟ್ಲ್ ಥರ ಇದೆ ಕಂಪ್ನಿ. ನೋಡಿ ಆಂಬುಲೆನ್ಸ್ ಎಲ್ಲ ಒಳಗಡೆ ಇದೆ. ಕಂಪ್ನಿ ಹತ್ರ ಮಾತ್ರ ಒಳ್ಳೆ ಫಾರಿನ್ ಥರ ಇದೆ ಗುರು. ನೋಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೇಮ್ ಪಾರ್ಕ್ ಥರ ಇದೆ ಇದು. ಎಲ್ಲ IT ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇರಲಿಲ್ಲ. ನಮ್ಮ ಅಲ್ಟ್ರಾ ಬಂದು 22 ಅಡಿ ಗಾಡಿ ಗುರು. ಇದು T19 ಅಲ್ಟ್ರಾ ಅಂದ್ಬಿಟ್ಟು ನೋಡಿ, ಡಬಲ್ ಕ್ಯಾಬಿನ್ ಗಾಡಿ. ಬನ್ನಿ ಇನ್ನೂ ಒಳ್ಳೆ ಬರ್ಬೇಕಂದ್ರೆ ಸೂಪರ್ವೈಸರ್ ಒಬ್ಬರು, ಅವ್ರು ಬಂದಮೇಲೆ ಲೋಡ್ ಮಾಡ್ತಾರೆ. ಅಷ್ಟೊತ್ತು ಗಂಟೆ ಗಾಡಿಯಲ್ಲಿ ವೆಯ್ಟ್ ಮಾಡೋಣ ಗುರು. 5 ನಿಮಿಷ ಆದಮೇಲೆ ಮತ್ತೆ ಗಾಡಿ ಒಳಗೆ ಕಟ್ತಾ ಇದ್ದಾರೆ. ನೋಡಿ ಒಳಗಡೆ ಯಾವ ಥರ ಇದೆ ಕಂಪ್ನಿ ಒಳಗೆ ಗ್ರೌಂಡು. ಆ ಗಾಡಿ ಟೋಟಲ್ 20 ಬಾಕ್ಸ್ ಇರೋದು. 11 ಬಾಕ್ಸ್ ಅನ್ಲೋಡ್ ಮಾಡ್ತಾರಂತೆ. ಮತ್ತು ನನ್ನ ಗಾಡಿ ಮಾತ್ರ 9 ಬಾಕ್ಸ್ ಲೋಡ್ ಮಾಡ್ತಾರಂತೆ. ಅವರು ಬನ್ನಿ ಟಾರ್ಪಲ್ ಓಪನ್ ಮಾಡಿದ್ದಾರೆ ಆ ಗಾಡಿದು. ಹೋಗಿ ನೋಡೋಣ ಯಾವ ಥರ ಮೆಟೀರಿಯಲ್ ಅಂತ. ಗುರು ನೋಡಿ ಇದೇ ಮೆಟೀರಿಯಲ್ ಬಾಕ್ಸು ನಮ್ಮ ಗಾಡಿಗೆ ಲೋಡ್ ಮಾಡೋದು. ಇಷ್ಟೊಂದು ಬಾಕ್ಸ್ ಇದೆ ನೋಡಿ. ಇದರಲ್ಲಿ 9 ಬಾಕ್ಸ್ ಮಾತ್ರ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ಅಲ್ಟ್ರಾ ತೊಗೊಂಬಂದಿರೋದು ನಾನು ಲೋಡಿಂಗ. ಫುಲ್ಲು ಸೇಫ್ಟಿ ಇದೆ ಇವರು. ಏನಂದರೆ ಟಾರ್ಪಲ್ ಹಾಕ್ಬೇಕು ಈ ಮೆಟೀರಿಯಲ್ಗೆ. ಮೇಲ್ಗಡೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ವೈರ್ಗಳಿದ್ದಾವೆ ಊರು. ಇಲ್ಲಿ ಸುತ್ತು ಬಿಲ್ಡಿಂಗ್ಗಳು ಎಲ್ಲ IT ಕಂಪ್ನಿಗಳೆಲ್ಲ. ನಮ್ಮ ಅಲ್ಟ್ರಾ ಒಂದು ಹೆಸರು ಇಡಬೇಕು. ಏನಂತ ಹೆಸರು ಕಮೆಂಟ್ ಮಾಡಿ, ಹೆಸರಿಡ್ತೀರಿ. ಅವರು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ನೋಡಿ ಒಂದು ಬಾಕ್ಸ್ ಇಳಿಸಿದ್ದಾರೆ. ಗುರು ನಮ್ಮ ಗಾಡಿ ಲೋಡಿಂಗ್ ಆಗ್ತಾ ಇರೋದು ಎಲ್ಲಿಗಂದರೆ ಈರೋಡ್ಗೆ, ತಮಿಳ್ನಾಡಿಗೆ. ಇಲ್ಲಿಂದ ಒಂದು 350 ಕಿಲೋಮೀಟರ್ ಬರ್ಬೋದು ಈರೋಡು. ಮೊನ್ನೆ ಹೋಗಿ ಗಾಡಿಯಲ್ಲಿ ವೆಯ್ಟ್ ಮಾಡೋಣ, ಇಲ್ಲ ಆಚೆ ಕಡೆ ಹೋಗಿ ಒಂದು ಟೀಗೆ ಕುಡ್ಕೊಳ್ಳೋಣ ಹೋಗಿ. ಇನ್ನೂ ಅನ್ಲೋಡ್ ಮಾಡೋದು ತುಂಬ ಲೇಟ್ ಆಗುತ್ತೆ ಇದು.
ಗುರು ಫೈನಲ್ ಆಗಿ ಲೋಡೆಲ್ಲ ಆಗಿದೆ ನೋಡ್ಬೋದು. ಗಾಡಿ ತೊಗೊಂಬಂದು ಲೋಡೆಲ್ಲ ಹಾಕಿದ್ದೀನಿ ಇಲ್ಲಿ ಹೊರ್ತೂರು ನೋಡಿದ್ದೀವಿ. ಹೊರ್ತೂರು ಕೆರೆ ಇಲ್ಲಿ ಆ ಕಡೆ ಇಲ್ಲಿ ನೋ ಎಂಟ್ರಿ ಅಂತ ಗಾಡಿ ಸೈಡ್ಗೆ ಹಾಕಿದ್ದಾರೆ. ಇನ್ನು ಟೈಮು 10 ಗಂಟೆ ಆಗಿದೆ. ಈಗ ಇನ್ನೂ 1 ಅವರ್ ಕಾಯ್ಬೇಕಿಲ್ಲಿ. ನೋಡಿ ಟರ್ಪಲ್ ಹಾಕಿದ್ದೀನಿ. ನಾನು ಲೈಫಲ್ಲಿ 2ನೇ ಕಿತ್ತರ 3ನೇ ಕಿತ್ತರ ಟರ್ಪಲ್ ಹಾಕಿರೋದು ನಾನು. ಟರ್ಪಲ್ ಯಾವಾಗಲೂ ಹಾಕ್ತಿರಲಿಲ್ಲ ಗುರು ನಾನು. ಇನ್ನೊಂದು ಲೋಡ್ ಏನಪ್ಪ ಅಂದರೆ ನೋಡಿ ಡೋರ್ ತೆಗ್ದಿದ್ದೀನಿ. ಆವಾಗಲೂ 2 ಅಡಿ ಆಚೆ ಗಾಡಿ ಇದೆ. 24 ಅಡಿ 25 ಅಡಿ ಬರುತ್ತೆ ಮೆಟ್ರಲ್ಲು. ಏನು ಮಾಡೋಕ್ಕಾಗಲ್ಲ, 2 ಅಡಿ ಆಚೆ ಇದೆ. ನೋಡಿ ಲಾಕ್ ಬೇರೆ ಕಟ್ಟಾಗಿಬಿಟ್ಟಿದೆ. ಅದಕ್ಕೆ ಬೆಲ್ಟ್ ಹೊಡೆದಿದ್ದೀನಿ ಆ ಕಡೆ ಹೋಗಿ ಬರಬಾರ್ದು ಅಂತ. ಇನ್ನು 1 ಅವರ್ ಕಾಯ್ಬೇಕು ಗುರು. ನೋಡಿ ಎಷ್ಟು ಗಾಡಿ ನೋ ಎಂಟ್ರಿ ಹಾಕ್ಸವ್ರು ಇಲ್ಲಿ ಹೊರ್ತೂರು ಕೆರೆ ಹತ್ರ. ನಾನು ಲೈಫಲ್ಲಿ 2ನೇ ಟೈಮು 3ನೇ ಟೈಮು ನಾನು ಟಾರ್ಪಲ್ ಹಾಕಿರೋದು. ಮೊನ್ನೆ ಗಾಡಿಯಲ್ಲಿ ವೆಯ್ಟ್ ಮಾಡೋಣ 1 ಅವರ್. ಗುರು ಬಿದಿರುಗುಪ್ಪೆ ಕೆರೆ ಹತ್ರ ಬಂದರೆ ರೋಡ್ ಫುಲ್ಲು ಜಾಮ್ ಆಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಮುಂದೆ ಕಡೆ ಸುಮಾರು ಒಂದು 2 ಕಿಲೋಮೀಟ್ರಿಂದ ಜಾಮ್ ಗುರು. ಮುಂದೆ ಒಂದು ಕಾರವನು ಎಲ್ಲೆಲ್ಲಿ ನುಗ್ತಾನೆ ಗೊತ್ತವನು. ಆವಾಗಲಿಂದ ಲೈನಾಗೆ ಬಂದಿಲ್ಲ ಅವನು. ಅಲ್ಲಿಂದ ನುಗ್ತಾನೆ ಅವನು ಸಣ್ಣದಾಗ. ಹೆಚ್ಚಿಗೆ ಆದರೆ ದೊಡ್ಡ ಗಾಡಿ ಯಾರು ಗುತ್ಬಿಟ್ರು ಅಂತ ಬಡ್ಕೊಳೋದು. ಆಮೇಲೆ ಏನು ನನ್ನ ಮಕ್ಕಳಪ್ಪ ಇವರಲ್ಲ ಗುರು. ನೋಡಿ ಯಾಕೆ ಜಾಮ್ ಅಂದ್ಕೊಂಡಿದ್ರೆ ಯಾರೋ ಕೆರೆ ಒಳಗಡೆ ಬಿದ್ದಾಗ್ಬಿಟ್ಟಿದಾರಂತೆ. ಯಾರೋ ಸತ್ತೋಗಿದಾರಂತೆ. ಅದಕ್ಕೆ ರೋಡ್ ಫುಲ್ ಜಾಮ್ ಆಗಿದೆ ಗುರು. ಏನು ಸ್ಪೆಲ್ ಮಾಡಿದಂಗೈತೆ. ರಾತ್ರಿ ಬೇರೆ ಫುಲ್ಲು ಮಳೆ ಬಿದ್ದೈತೆ. ಅದು ಹೆಂಗೆ ಬಿದ್ದೋದ್ರೆ ಏನು ಕದ ಗೊತ್ತಿಲ್ಲ ಗುರು. ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮೂರು ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಅಷ್ಟೇ ಗುರು. ನೋಡಿ ಆಪೋಸಿಟಲ್ಲಿ ಎಷ್ಟು ಜಾಮ್ ಆಗಿದೆ ರೋಡು. ನೋಡಿ ಎಲ್ಲೆಲ್ಲಿ ಬರ್ತಾರೆ ಟಿಪ್ಪಾರ್ಗಳವರು. ರೋಡಲ್ಲಿ ಇರೋದು ಅವ್ನು ಬಂದಿರೋದು ಎಲ್ಲಿ. ಏನು ನನ್ನ ಮಕ್ಕಳಪ್ಪ ನೀವಲ್ಲ. ನೋಡಿ ಆ ಕಡೆ ಅದನ್ನು ಬ್ಲಾಕ್ ಮಾಡಾಕವ್ರೆ. ಈ ಕಡೆ ಆಪೋಸಿಟ್ ರೋಡಲ್ಲಿ ಬ್ಲಾಕ್ ಮಾಡಾಕವ್ರೆ ರೋಡು. ಇವರು ಫೈನಲ್ ಆಗಿ ಮೇಟೂರಿಗೆ ಬಂದಿದ್ದೀನಿ. ನಾನ್ ಸ್ಟಾಪ್ ಮಾಡ್ಕೊ ಬಂದೆ. 105 ಕಿಲೋಮೀಟ್ರು. ಇಲ್ಲಿಂದ ಪಾಯಿಂಟ್ 80 ಕಿಲೋಮೀಟ್ರ್ ಇದೆ. ನೋಡಿ ಮುಂದೆಗಡೆ ಯಾವ ಥರ ಹೋಗ್ತಾ ಇದೆ ಹೊಗೆ ಆಗ್ಲು ಚಿಮ್ನಿಯಲ್ಲಿ. ಈ ಕಡೆ 2 ಇದ್ದಾವೆ ಮತ್ತು ಈ ಕಡೆ ಸ್ಟ್ರೈಟ್ 2 ಇದ್ದಾವೆ. ಈ ಕಡೆ ನೋಡಿ ಹಂಗಿದೆ ಕ್ಲೈಮೇಟ್. ಏನೋ ಕರೆಂಟ್ ರೆಡಿ ಮಾಡೋಂಥ ಫ್ಯಾಕ್ಟ್ರಿ ಅಂತ ಗುರು. ನನಗೆ ಗೊತ್ತಿಲ್ಲ, ಯಾರೋ ಹಂಗೆ ಹೇಳಿದ್ರು. ನಿಮ್ಗೆ ಯಾರಾದರೂ ಗೊತ್ತಿರೋ ಕಮೆಂಟ್ ಮಾಡಿ. ಯಾವ ಥರ ಹೋಗ್ತಾ ಇದೆ ಹೊಗೆಗಳು. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಕ್ಲೈಮೇಟು ಅದೇ ಥರ ಇದೆ ಗುರು. ನೋಡಿ ನೀರೆಲ್ಲ ಖಾಲಿ ಹೋಗ್ಬಿಟ್ಟಿದೆ. ಒಂದೇ ಕಾಲ ನೀರು. ಗುರು ನಾವು ಈ ಸರ್ಕಲಲ್ಲಿ ಲೆಫ್ಟ್ ಹೋಗ್ಬೇಕು. ಮೇಟೂರು ಇದ್ರ ಕಡೆ ಭವಾನಿ ರೋಡು. ಮೆಟ್ರೋಲ್ 11 ತಗೊಂಡಿದೆ ಗುರು. 11 ಟನ್ ಮೆಟ್ರೋಲ್ ಇದೆ ಗಾಡೀಲಿ. ನಮ್ಮ ಗಾಡಿಗೆ ಏನಿದೆ ಲೆಕ್ಕನೇ ಇಲ್ಲ ಈ ಲೋಡೆಲ್ಲ. ಬನ್ನಿ ಎಲ್ಲಾದರೂ ಮುಂದೆ ಒಂದು ಟೀ ಕುಡಿಯೋಣ. ಎಲ್ಲಿ ಗಾಡಿ ನಿಲ್ಲಿಸ್ತಾ ಇಲ್ಲ 4 ಅವರಿಂದ. ನೋಡಿ ಏನು ದೇವಸ್ಥಾನ ದೇವ್ರ ಪೂಜೆ ಮಾಡ್ತಾವ್ರೆ ಇಲ್ಲಿ. ತಮಿಳ್ನಾಡಲ್ಲಿ ಯಾವಾಗಲೂ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇರ್ತಾರೆ ಗುರು. ಎಲ್ಲೋದ್ರೂ ಅಷ್ಟೇ. ಪೂಜೆಗಳಿಗಂತೂ ಏನು ಕಡಿಮೆ ಇಲ್ಲ. ಮಧ್ಯಾಹ್ನ ಬೇರೆ ಊಟ ಬೇರೆ ಮಾಡಿಲ್ಲ ಗುರು. ಪಾರ್ಟಿ ಬೇರೆ ಫೋನ್ ಮಾಡ್ತಾವ್ರೆ. ಸಾಯಂಕಾಲ 6 ಗಂಟೆ ಪಾಯಿಂಟಿಗೆ ಬಂದರೆ ಅನ್ಲೋಡ್ ಮಾಡ್ತೀರಿ ಅಂತ. ಪಾಯಿಂಟ್ ಅದಕ್ಕೆ ಚುಚ್ಕೊಂಡು ಹೊಡಿತಾ ಇದ್ದೀನಿ ನಿಲ್ಲಿಸ್ತೀರಿ ಎಲ್ಲಿನೂ.
ಇಲ್ಲಾಂದರೆ ಬೆಳಗ್ಗೆ ಮಾಡ್ಲ ಮಾಡ್ಬಿಡ್ತಾರೆ ಲೇಟಾಗಿ ಹೋದರೆ. 6 ಗಂಟೆ ಹೇಳಿದ್ದಾರೆ, 6 ಗಂಟೆ ಬಾ ಅಂತ. ನನಗೆ ಗೊತ್ತಿದ್ದಂಗೆ ಒಂದು 6:15 ಆಗ್ಬೋದು. ಅದು ಎಲ್ಲಿ ನಿಲ್ಲಿಸಿದ್ರೆ ಹೋಗ್ತಾಯಿದ್ದೀನಿ. ಕ್ಲೈಮೇಟ್ ನೋಡಿ ಗುರು ಯಾವ ಥರ ಇದೆ ಗುರು. ಈ ಕಡೆ ಸಾಯಂಕಾಲ 4:15 ಗುರು ಈ ಟೈಮ್. ಈಗ ನೋಡಿ ನೋಡೋದೇ ಒಂಥರ ಚಂದ ಈ ಕಡೆ. ಈ ಥರ ಕ್ಲೈಮೇಟ್ ನಾನು ಮೊಬೈಲಲ್ಲಿ ಟಿವಿಲಿ ನೋಡ್ತಾ ಇದ್ದೆ. ನಾನು ಯಾವಾಗಲೂ ಬರ್ತೀನಿ ಈ ರೋಡಲ್ಲಿ, ಅಂದರೆ ನೈಟ್ ಹೊತ್ತಲ್ಲಿ ಬರ್ತೀನಿ. ನಾನು ಬೆಳಗ್ಗೆ ಹೊತ್ತಲ್ಲಿ ಅಷ್ಟೊಂದು ಬರೋಕ್ಕೆ ಹೋಗಲ್ಲ. ಯಾವಾಗಲೂ ನೈಟ್ ಹೊತ್ತಲ್ಲಿ ಬಂದು ನೈಟ್ ಹೊತ್ತಲ್ಲೇ ಹೋಗ್ಬಿಡ್ತೀವಿ ಒಂದೇ. ಇವತ್ತು ಬೆಳಗ್ಗೆ ಬರ್ತಾಯಿದ್ದು ನೋಡಿ ಡೇ ಟೈಮ್ ಯಾವ ಥರ ಇದೆ. ಗುರು ನಾವಿಲ್ಲಿ ಲೆಫ್ಟ್ ತಗೋಬೇಕು, ಗೋಬಿಚೆಟ್ಟಿಪಾಳ್ಯ ಅಂತ. ಸ್ಟ್ರೈಟ್ ಹೋದ್ರೆ ಸತ್ಯಮಂಗಲ ಹೋಗ್ಬಿಡುತ್ತೆ. Continue on Gobi. ಇಲ್ಲಿ ನೋಡಿ ಗುರು ಮುಂದೆ ಯಾವ ಥರ ಐತೆ ಇದು ನೋಡ್ರಿ. ಆ ಕಡೆ ಈ ಕಡೆ ಎಲ್ಲ ಭತ್ತ ಬೆಳಿತಾರೆ ಇಲ್ಲಿ ಎಲ್ಲ. ಇವಾಗ ಹಾಕವ್ರ ಪೈರು. 4-5 ತಿಂಗಳು ಬಿಟ್ಟರೆ ಎಲ್ಲ ಹೋಗ್ಬಿಡುತ್ತೆ ಭತ್ತ ಕಟ್ ಮಾಡೋಕ್ಕೆ. ಅವರೆಲ್ಲ ನೆಡ್ತಾವ್ರೆ ಇವಾಗ. ಬನ್ನಿ ಇಲ್ಲೇ ಮುಂದೆ ಅದು ಗಾಡಿ ಸೈಡ್ಗೆ ಹಾಕೋಣ. ಒಂದು ಟೀ ಕುಡಿಯೋಣ ಹೋಗಿಲ್ಲಿ. ನೋಡಿ ಗಾಡಿ ಸೈಡ್ಗೆ ಹಾಕಿದ್ದೀನಿ ಇಲ್ಲಿ. ನೋಡಿ ಯಾವ ಥರ ಇದೆ ನೇಚರ್ ಇಲ್ಲಿ. ಬನ್ನಿ ಒಂದು ಟೀ ಕುಡ್ಕೊಂಡು ಹೋಗಿ. ಹಿಂದೆ ನೋಡಿ ಟೀ ಅಂಗಡಿ ಇದೆ, ಪೆಟ್ರೋಲ್ ಬಂಕ್ ಆಪೋಸಿಟು. ಗುರು ಟೀ ಎಲ್ಲ ಕುಡ್ಕೊಂಡೆ. ಪಾಯಿಂಟ್ ಇಲ್ಲಿಂದ 30 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಟೈಮ್ 5:15 ಆಗಿದೆ. ಹೋಗೋದಕ್ಕೆ ಒಂದು 6:45 6:15 ಆಗುತ್ತೆ. 6:15 6:15 ಆಗುತ್ತೆ. ನೀವು ಹೋಗೋಣ. ಗುರು ನೀರು ನೋಡಿ ಯಾವಾಗಲೂ ಹರಿತಾ ಇರ್ತದೆ ಗೊತ್ತಿ ಇಲ್ಲಿ. ಗುರು ನೀರು ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಯಾವಾಗಲೂ ನೀರು ಹಿಂಗೆ ಇರುತ್ತೆ ಗುರು ಇಲ್ಲಿ ಈ ಜಾಗದಲ್ಲಿ. ಸಖತ್ ಡೇಂಜರ್ ಕಟ್ಟಿಂಗ್ ಗುರು ಇದು. ಗುರು ಫೈನಲ್ ಆಗಿ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆ ಗುರು. ಯಾವುದೋ ಕಾಡು ಥರ ಇದೆ ಫುಲ್ಲು. ಗುರು ಗಾಡಿ ಫೈನಲ್ ಆಗಿ ಪಾಯಿಂಟ್ ಬಂದಿದೆ ನೋಡಿ. ಇದೇ ಪಾಯಿಂಟು, ಸೋಲಾರ್ ಪಾಯಿಂಟು. ನೋಡಿ ಯಾವ ಥರ ಸೋಲಾರ್ ಫಿಟ್ ಮಾಡಿದ್ದಾರೆ ಇಲ್ಲೆಲ್ಲ. ಇದೇ ಥರ ಸೋಲಾರ್ ನಮ್ಮ ಗಾಡಿಗೆ ಲೋಡ್ ಆಗಿರೋದು. ಇನ್ನೂ ಕ್ರೈನೇನು ಬಂದಿಲ್ಲ. ಕ್ರೈನ್ ಬರುತ್ತಂತೆ. ಅದು ನಮ್ಮ ಗಾಡಿಗೆ ಮೆಟ್ರೋಲ್ ಇಲ್ಲ ಅನ್ಲೋಡ್ ಮಾಡಲ್ಲ ಅಂತೆ. ಬೇರೆ ಗಾಡಿ ಕಟ್ಸ್ಬಿಟ್ಟು ಆ ಗಾಡಿಗಳಲ್ಲಿ ಆ ಗಾಡಿಗೆ ಲೋಡ್ ಮಾಡ್ತಾರಂತೆ. ಮತ್ತೆ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಏನು ಕಥೆನ. ಇಲ್ಲಿ ಒಂದು ಅಂಗಡಿ ಇಲ್ಲ ಏನಿಲ್ಲ ಗುರು ಇಲ್ಲಿ. ಅವ್ರು ಯಾರೋ ಒಬ್ರು ಕೂತಿದ್ದಾರೆ ಅಷ್ಟೇ ಅಲ್ಲಿ ನೋಡಿ. ಅವ್ರು ಬಿಟ್ಟರೆ ನಮ್ಮ ಗಾಡಿ ಬಿಟ್ಟರೆ ನಾನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ. ಸುಮಾರು ಕಿಲೋಮೀಟ್ರ್ ಇದೆ ಗುರು ಇದು ಸೋಲಾರು. ಬನ್ನಿ ಗಾಡೀಲಿ ವೆಯ್ಟ್ ಮಾಡೋಣ ಹೋಗಿ. ನೋಡಿ ಇಲ್ಲಿ ನವಿಲು ಯಾವ ಥರ ಬಡ್ಕೊಳ್ಳುತ್ತೆ ಗುರು, ಕೇಳಿಸ್ಕೊಳ್ಳಿ ಹಂಗೆ.
ಫುಲ್ಲು ನವಿಲೆ ಗುರಿ ಕಡೆ ಎಲ್ಲ ಕಾಡಲ್ಲಿ. ಗುರು 8 ಗಂಟೆ ಆಗಿದೆ, ಕರೆನೇ ಬಂದಿದೆ. ಅನ್ಲೋಡ್ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಮತ್ತು ಟಾರ್ಪರೆಲ್ಲ ಮಡಿಸಿಟ್ಟಿದ್ದೀನಿ ಇಲ್ಲಿ. ಅನ್ಲೋಡ್ ಆಗೋದು 1 ಅವರ್ 1.5 ಅವರ್ ಆಗುತ್ತೆ. ಫೈನಲಾಗಿ 2 ಬಾಕ್ಸ್ ಇದೆ. ಗುರು ಈ ಜಾಗದಲ್ಲಿ 7 ಅನ್ಲೋಡ್ ಆಗಿದೆ. ಗಾಡಿ 2 ಇದೆ. ಅಲ್ಲಿ ಮುಂದೆಗಡೆ ಒಂದು ಈಚರ್ ಇದೆ ಅಂತೆ, ಆ ಗಾಡಿಗೆ ಲೋಡ್ ಮಾಡ್ತಾರೆ ಅದೆರಡು. ಬನ್ನಿ ಆಚೆ ತಗೋಣ ಗಾಡಿ. ಗುರು ಫೈನಲಾಗಿ ಖಾಲಿ ಆಗಿದೆ ನಮ್ಮ ಗಾಡಿ. ಗುರು ಅನ್ಲೋಡ್ ಪಾಯಿಂಟಿಂದ 10 ಗಂಟೆಗೆ ಬಿಟ್ಟೆ. ಪಾಲಿಟಿಕ್ಲೆಲ್ಲ ಫೋನ್ ಮಾಡಿದೆ ರಿಟರ್ನ್ ಲೋಡ್ಗೆ, ಯಾವುದು ಲೋಡ್ ಕನ್ಫರ್ಮ್ ಆಗಿಲ್ಲ. ಸುಮ್ಮನೆ ಅಲ್ಲೇ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು 10 ಕಿಲೋಮೀಟ್ರ್ ಬಂದು ಊಟ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಂಬಿಟ್ಟೆ. ಟೈಮ್ ಕರೆಕ್ಟ್ 1 ಗಂಟೆಗೆ ಎದ್ದು ಗಾಡಿ ಸ್ಟಾಪ್ ಮಾಡಿ ಹೋಗ್ತಾ ಇದ್ದೀನಿ ಗುರು. ನಾನು ಟಪ್ಪರಲ್ಲಿ ಇದ್ದೀನಿ ಈಗ. ಸುಮ್ಮನೆ ಅಲ್ಲಿದ್ದರೆ ಯಾವುದು ಕೆಲಸ ಆಗಲ್ಲ ಗುರು. ಮಾರ್ಕೆಟ್ಗೆ ಒಂದು ಲೋಡ್ ಬಂದಿತ್ತು, ಪೈಪ್ ಲೋಡು. ಅವನು ಆಲ್ಟಿಂಗ್ ಮಾಡ್ತಾನೆ. ಒಂದು ಟೈಮ್ ಲೋಡ್ ಮಾಡಿದ್ದೆ ನಾನು ಮಾರ್ಕೆಟ್ಗೆ, 2 ದಿನ ಆಲ್ಟ್ ಮಾಡಿದ್ದ. ಸುಮ್ಮನೆ ಅಲ್ಲಿ ಲೋಡೇ ಬೇಡ ಅಂದ್ಬಿಟ್ಟು ನಾನು ಅಲ್ಲಿಂದ MT ಬರ್ತಾಯಿದ್ದೀನಿ ಗುರು, 300 ಕಿಲೋಮೀಟ್ರು. ಗುರು ಬೆಳಗಿನ ಜಾವ 5:45 ಆಗಿದೆ. ರಾಯಕೋಟೆ ರೀಚ್ ಆಗಿದ್ದೀನಿ. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ನಮ್ಮ ಆಫೀಸು. ಅಂದರೆ ಒಂದು 6:15 6:45 ಆಫೀಸ್ಗೆ ಹೋಗ್ಬಿಡ್ತೀನಿ. ನಮ್ಮ ಆಫೀಸಿಗೆ 6:15 ಬಂದ್ಬಿಟ್ಟೆ ಪಾಯಿಂಟ್ಗೆ. ನೋಡ್ಬೋದು ಗಾಡಿ ಎಲ್ಲ ಹಾಕಿದ್ದೀನಿ, ನೀಟಾಗಿ ತೊಳೆದು ಇಕ್ಕಿದ್ದೀನಿ ಅಲ್ಲಿ. ಮತ್ತು ಇವಾಗ ನಮ್ಮ ರಾಜವಲ್ಲಿಗೆ ಲೋಡ್ ಆಗಿದೆ, ತೊಗೊಂಡೋಗೋದು ನಮ್ಮ ಲೋಡಿಗೆ. ಗುರು ನೋಡಿ ನೀಟಾಗಿ ತೊಳೆದು ನಿಲ್ಸಿದ್ದೀನಿ ಗಾಡಿ ಇಲ್ಲಿ. ಮುಂದೆ ಶೇಪ್ ಮಾತ್ರ ತೊಳೆದಿದ್ದೀನಿ. ಬನ್ನಿ ನಮ್ಮ ರಾಜವಲ್ಲಿ ತೊಗೊಂಡು ಲೋಡ್ಗೆ ಹೋಗೋಣ. ಅಲ್ಲಿ ಗಾಡಿ ಹಿಂದೆ ರಿವರ್ಸ್ ಹತ್ತೋದೇ ಕಷ್ಟ ಅಲ್ಲಿ ಕಂಪ್ನಿದಾಗ. ನೋಡಿ ಎಷ್ಟು ಕೂತ ಟೈರು. ಇಲ್ಲಿ ಮುಂದೆ ಹಾಕ್ಸಿದ್ರೆ ಕರೆಕ್ಟ್ಗೆ ಇರೋದಿಲ್ಲ ಗಾಡಿ. ಹಂಗೆ ಗಾಡಿ ಮ್ಯಾಲೆ ತೂಗ್ತೈತೆ ಹೇಳ್ಬೇಕಂದ್ರೆ ಇವಾಗ ನೋಡಿ ಎಷ್ಟು ಹೆಂಗೈತೆ ಫ್ರಂಟ್ ಟೈರ್ಗಳು. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೋ ಅಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ.